ಕಡಬ ಮತ್ತು ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಗಳ ಆರಕ್ಷಕ ಸಿಬ್ಬಂದಿಗಳ ನಡುವೆ ಸ್ನೇಹಪೂರ್ಣ ಕ್ರಿಕೆಟ್ ಪಂದ್ಯಾಟ ಪೊಲೀಸ್ ಕಪ್ 2026 ಚಾಂಪಿಯನ್ಸ್ ಹೆಸರಿನಲ್ಲಿ ನಡೆಯಿತು. ಬಿಳಿನೆಲೆ ಗೋಪಾಲಕೃಷ್ಣ ಪ್ರೌಢಶಾಲೆಯ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಸುಬ್ರಹ್ಮಣ್ಯ ಪೊಲೀಸ್ ತಂಡ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತು. 5 ಓವರ್ಗಳ ಪಂದ್ಯದಲ್ಲಿ ಸುಬ್ರಹ್ಮಣ್ಯ ತಂಡ 71 ರನ್ಗಳನ್ನು ಕಲೆ ಹಾಕಿ ಎದುರಾಳಿಗಳಿಗೆ ಬಲವಾದ ಗುರಿ ನೀಡಿತು. ಇದಕ್ಕೆ ಪ್ರತಿಯಾಗಿ ಬ್ಯಾಟಿಂಗ್ ಮಾಡಿದ ಕಡಬ ಪೊಲೀಸ್ ತಂಡ 45 ರನ್ಗಳಿಗೆ ಸೀಮಿತಗೊಂಡಿತು. ಈ ಮೂಲಕ 26 ರನ್ಗಳ ಅಂತರದಲ್ಲಿ ಸುಬ್ರಹ್ಮಣ್ಯ ಪೊಲೀಸ್ ತಂಡ ಭರ್ಜರಿ ಜಯ ಸಾಧಿಸಿತು. ಪಂದ್ಯದಲ್ಲಿ ಕಡಬ ಪೊಲೀಸ್ ತಂಡದ ನಾಯಕ ಜಂಬುರಾಜ್ ಮಹಾಜನ್ ಹಾಗೂ ಸುಬ್ರಹ್ಮಣ್ಯ ಪೊಲೀಸ್ ತಂಡದ ನಾಯಕ ಆಂಜನೇಯ ರೆಡ್ಡಿ ತಮ್ಮ ತಂಡಗಳನ್ನು ಮುನ್ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸುಬ್ರಹ್ಮಣ್ಯ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಂಜನೇಯ ರೆಡ್ಡಿ, ಪೊಲೀಸರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಈ ರೀತಿಯ ಸ್ನೇಹಪೂರ್ಣ ಪಂದ್ಯಾಟಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಜನಸೇವೆಯ ಜೊತೆಗೆ ಆರೋಗ್ಯಕ್ಕೂ ಮಹತ್ವ ನೀಡುತ್ತಿರುವ ಪೊಲೀಸರ ಈ ಪ್ರಯತ್ನಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ.
ಎಲ್ರಿಗೂ ನಮಸ್ಕಾರ. ಒಂದು
ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಕಡಬ ಮತ್ತು ಸುಬ್ರಹ್ಮಣ್ಯ ಠಾಣೆಯಿಂದ ಅಲ್ಲಿ ಠಾಣಾ ಮತ್ತು ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಕೂಡಿ ಒಂದು ಸೌಹಾರ್ದಯುತವಾಗಿರೋಂಥ ಒಂದು ಮ್ಯಾಚ್ ಆಡೋಣ ಅಂತ ಹೇಳ್ಬಿಟ್ಟು ನಾನು ಜಂಬುಗೆ ಹೇಳಿದಾಗ ಉತ್ತಮವಾಗಿರುವಂಥ ಒಂದು ಪ್ರತಿಕ್ರಿಯೆ ನೀಡಿ ಆಯ್ತು ಆಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದು ಇಬ್ಬರಿಗೆ ಮಧ್ಯದಲ್ಲಿರುವಂಥ ಒಂದು ಗ್ರೌಂಡ್ ಆಯ್ಕೆ ಮಾಡ್ಕೊಂಡ್ವಿ. ಅದೇ ಇದೊಂದು ಅದ್ಭುತವಾಗಿರುವಂಥ ಒಂದು ಗ್ರೌಂಡು. ಇದಕ್ಕೆ ಸಾರ್ವಜನಿಕರ ಸಹಕಾರ ಭಾಳ ಅದ್ಭುತವಾಗಿತ್ತು. ಹಾಗೆಯೇ 2 ಠಾಣೆಯ ಸಿಬ್ಬಂದಿಗಳು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಅತ್ಯುತ್ತಮವಾಗಿ ಒಂದು ಮೆರುಗಾಯಿತು. ಹಾಗಾಗಿ ಈ ಕಾರ್ಯಕ್ರಮದ ಒಂದು ಇದರ ಮುಂಭಾಗದಲ್ಲಿ ಕಡಬ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರುವಂಥ ಆತ್ಮೀಯರು ಮಿತ್ರರು ಆಗಿರುವಂಥ ಜಂಬಿರಾಜ್ ಅವರು ಇಲ್ಲಿ ಬರಬೇಕಾಗಿ ಅವ್ರನ್ನ ಕೋರ್ಕೊತೀನಿ. ಹಾಗೆ ಮತ್ತೊಬ್ಬರು ನಮ್ಮ ಬ್ಯಾಚ್ಮೇಟು ಬಿಂಜಾಲಕಟ್ಟೆ ಠಾಣೆಯ PS ಎಲ್ಲಂಡವರ್ ಆಗಿರೋಂಥ ರಾಜೇಶ್ ಅವರು ಸಹ ಇಲ್ಲಿ ಬರಬೇಕು ಅಂತ ನಾನು ಕೇಳ್ಕೊತೀನಿ. ಆ್ಯಕ್ಚುಲಿ ಬಹಳ ಅದ್ಭುತವಾಗಿರೋಂಥ ಗೇಮ್ ಆಡಿದ್ರಿ. ಎಲ್ಲ ಬ್ಯಾಟಿಂಗ್ ಬೌಲಿಂಗ್ ಎಲ್ಲ ವಿಭಾಗದಲ್ಲೂ ಸಹ ಒಂದು ಅತ್ಯುತ್ತಮವಾಗಿರುವಂಥ ಪ್ರದರ್ಶನವನ್ನು ಕೊಟ್ಟರು. ಇಲ್ಲಿ ವಿನ್ ಆಗೋದು ಬಹಳ ಮುಖ್ಯ ಅಲ್ಲ, ಇಲ್ಲಿ ಆಟ ಆಡುವಂಥ ಬಹಳ ಮುಖ್ಯ. ಹಾಗೆ ನಮಗೆ ಇಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಬಂದ ತಕ್ಷಣವೇ ಸಾರ್ವಜನಿಕರ ಹೆಸರು ಗೊತ್ತಾಗಿದೆ. ಅಂಪೈರಿಂಗ್ ಮಾಡಿ ತಮ್ಮದೇ ಆಗಿರುವಂಥ ಶೈಲಿಯಲ್ಲೇ ಆಟವನ್ನು ಆಡಿಸ್ಕೊಟ್ಟಿದ್ರಿ. ಅಂಪೈರ್ 1, 2, 3 ಇಲ್ಲಿ ಬರಬೇಕಾಗಿ ಕೋರ್ಕೊತೀವಿ. ಅಷ್ಟೇ ನಾವು 3 ಟೀಮ್ ಆಗ್ತದೆ. ಎರಡನೇ ಮ್ಯಾಚು ಕಡಬ ಗೆಲ್ತು, ತುಂಬ ಚೆನ್ನಾಗಿ ಜಿದ್ದಾಜಿದ್ದಿ ಇತ್ತು. 3ನೇ ಮ್ಯಾಚ್ಗೆ ಯಾರು ಗೆಲ್ತಾರೆ ಅಂತಕ್ಕಂಥ ಒಂದು ಕುತೂಹಲ ಇತ್ತು. ಹಾಗಾಗಿ ಕೆಲವೊಂದೆಲ್ಲ ಬೌಲರ್ಸು ಮತ್ತು ಬ್ಯಾಟ್ಸ್ಮನ್ಸು ಅದ್ಭುತವಾಗಿ ಬ್ಯಾಟ್ ಮಾಡಿದ್ರು, ಫೀಲ್ಡಿಂಗ್ ತುಂಬ ಚೆನ್ನಾಗಿ ಮಾಡಿದ್ರು. 2ನೇ ಮ್ಯಾಚಲ್ಲಿ ಕಡಬ ಗೆಲ್ತು. 3ನೇ ಮ್ಯಾಚ್ ಕೊನೆಗೆ ಶಾಂತ ಮತ್ತು ಶೈಲು ಕೆಲವರೆಲ್ಲ ವೆಂಕಟೇಶ ತುಂಬ ಚೆನ್ನಾಗಿ ಬ್ಯಾಟ್ ಮಾಡೋದಕ್ಕೆ 3ನೇ ಮ್ಯಾಚ್ ಮನರಂಜನೆ ಮತ್ತು ಎಕ್ಸೈಸ್ ಅಂತಕ್ಕಂಥದ್ದು ಬಹಳ ಮುಖ್ಯ ಅಷ್ಟೇ. ಇದರಲ್ಲಿ ಸೋಲೋದು ಗೆಲ್ಲೋದು ಮುಖ್ಯ ಆಗಿರಲಿಲ್ಲ. ನಾವೆಲ್ಲ ಒಂಥರ ಬ್ರದರ್ಹುಡ್ಲಿ ಸ್ಟೇಷನ್ಸ್, ನಾವು ಅಕ್ಕಪಕ್ಕದಲ್ಲಿರುವಂಥ ಸ್ಟೇಷನ್ಸು. ನಾವು ಸಹ ಒಂದೇ ಬ್ಯಾಚ್ಮೇಟ್ ಅವರು. ಭಾಳ ಸಹಕಾರ ಇರ್ತದೆ, ನಿಮಗೂ ನಮಗೂ ಭಾಳ ಸಹಕಾರ ಇರ್ತದೆ. ಇದರಲ್ಲಿ ಗೆಲ್ಲೋದು ಬಹಳ ಮುಖ್ಯ ಅಲ್ಲ. ಹಾಗೆ ಆದರೂ ಸಹ ಇದರಲ್ಲಿ ಆಟದಲ್ಲಿ 2ನೇ ಸ್ಥಾನವನ್ನು ಗಳಿಸ್ಕೊಂಡಿದ್ದಾರೆ ಕಡಬ ಸ್ಟೇಷನ್ಸು. ಅದರ ಕಪ್ತಾನ ಇದರ ಕಪ್ಪನ್ನು ಹಿಡಿಬೇಕು ಮತ್ತು ಅದರ ಎಲ್ಲ ತಂಡದ ಸದಸ್ಯರು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೋರ್ಕೊಳ್ತೀನಿ. ಜಮರಾಜ್ ಇವ್ರ ಟೀಮ್ ನಾನು ಮೆಡಲ್ ಹಾಕ್ತೀನಿ, ನನ್ನ ಟೀಮ್ಗೆ ಇವ್ರು ಮೆಡಲ್ ಹಾಕ್ತೀನಿ. ಕ್ಯಾಮ್ರಾ ಯಾವುದು ಅಂತ ಗೊತ್ತಾಯ್ತಿಲ್ಲ. ಎರಡನೇ ಟೀಮ್ಗೆ ಸೋತಿ ತಿಂಡಿ ಎಲ್ರು ಬಾಕಿ ನೀವು ಕಡಬ ಬಂದೋಬಸ್ತ್ 1ನೇ ಮ್ಯಾಚ್ ಆಪತ್ ಬಾಂಧವ ವಿಠಲ್ಗೆ ಮನಮೋಹಕ ಆಟದಿಂದ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. 1ನೇ ಮ್ಯಾಚಲ್ಲಿ ಒಂದು ಲೆಕ್ಕದಲ್ಲಿ ನಮ್ಮನ್ನು ಗೆಲ್ಲಿಸಿದ್ದು ಆಟ ಆಡಿಲ್ಲ ಅಂದ್ರೆ ಒಳ್ಳೆ ಬ್ಯಾಟಿಂಗ್ ಬೌಲಿಂಗ್ ಆಡಿದ್ದಾರೆ ಇವರು. ಗಣೇಶ್ ಸರ್ ಒಳ್ಳೆ ಆಟ ಆಡಿದ್ದಾರೆ. ಬಂದು ನಮಗೆ ಥ್ಯಾಂಕ್ ಯು ಸರ್. ನಿಮ್ಮ ನೇತೃತ್ವದಲ್ಲಿ ಒಳ್ಳೆ ಆಗಿದೆ. ಕೆಳಗಡೆ 1, 2, 3 ಅಷ್ಟೇ
ಯಾರಿಗಿಲ್ಲ ಅಂದ್ರೆ ನಾನು ಎಲ್ಲ ಬಂದಿದೆ ಎಲ್ರಿಗೂ ಇದರ ವಠಾರದಲ್ಲಿ ಇವತ್ತು ಸುಬ್ರಹ್ಮಣ್ಯ ಆರಕ್ಷಕ ಠಾಣೆ ಮತ್ತು ಕಡಬ ಆರಕ್ಷಕ ಠಾಣೆಯವರು ಸೇರಿಕೊಂಡು ಒಂದು ಕ್ರಿಕೆಟ್ ಆಟವನ್ನು ಆಡಬೇಕು ಅಂತ ಹೇಳಿಕೊಂಡ ಮೇರೆಗೆ ಅವರಿಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ನಮ್ಮ ಊರಿನ ಒಂದಷ್ಟು ಜನ ನನ್ನ ಜೊತೆಯಲ್ಲಿ ಸೇರಿಕೊಂಡು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಈ ಒಂದು ಕ್ರೀಡಾಂಗಣದಲ್ಲಿ ಆಗಬೇಕು ಅಂತ ಹೇಳಿದರೆ ಸುಬ್ರಹ್ಮಣ್ಯ ಎಜುಕೇಷನ್ ಟ್ರಸ್ಟ್ನ ಎಲ್ಲ ಅವರ ಆಡಳಿತ ಮಂಡಳಿಯವರಿಗೆ, ಅದರಲ್ಲಿಯೂ ಕೂಡ ಶರ್ಮ ಸರ್ ಅವರಿಗೆ ನಾನು ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಪಾನೀಯದ ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂಥ ಹಿತೇಶ್ ನೆಟ್ಟನ, ಹಾಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಸಂತೋಷ್ ಗುಂಡ್ಯ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನೂ ಕೂಡ ಈಗ ತಾನೇ ಇವರು ಹೇಳಿದರು, ಇದು 2 ಠಾಣೆಯವರು ಮಾಡ್ತಾ ಇದ್ದ. ಇನ್ನು ಮುಂದಿನ ದಿವಸದಲ್ಲಿ ಎಲ್ಲರೂ ಸೇರಿ ಒಂದು ದಿವಸದ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡೋದಿದ್ದರೆ ಈ ಊರಲ್ಲಿ ನಮ್ಮಿಂದ ಏನು ಸಹಕಾರ ಕೊಡಲಿಕ್ಕೆ ನಮ್ಮಿಂದ ಆಗುತ್ತೆ ಅದನ್ನೆಲ್ಲವನ್ನು ಕೊಡಲಿಕ್ಕೆ ನಾವು ಬದ್ಧ ಇದ್ದೇವೆ ಅಂತ ಈ ಬಿಲಿನ್ಲೆ ಗ್ರಾಮದ ಪರವಾಗಿ ಹೇಳುತ್ತಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ